ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಭಾರತೀಯ ರಾಜಕಾರಣದ ದಿಕ್ಕು ದೆಸೆಯನ್ನೇ ಬದಲಿಸಬಲ್ಲಂಥ ಒಂದು ಮಹತ್ವದ ತೀರ್ಪನ್ನು ಸುಪ್ರೀಂ ಕೋರ್ಟು ನಿನ್ನೆ ಗುರುವಾರ ನೀಡಿದೆ. ಏನದು ವಿಷಯ? 2018ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಂಥ ಯೋಜನೆ ಚುನಾವಣಾ ಬಾಂಡ್, ಇದು ಅಸಂವಿಧಾನಿಕವಾಗಿದೆ, ಪಾರದರ್ಶಕವಾಗಿಲ್ಲ. ಯಾರು ಯಾರಿಗೆ ದುಡ್ಡು ಕೊಡ್ತಾರೆ, ಎಷ್ಟು ದುಡ್ಡು ಕೊಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗುವುದಿಲ್ಲ. ಆದ್ದರಿಂದ ಇದನ್ನು ಈ ಕ್ಷಣದಿಂದ ರದ್ದುಗೊಳಿಸಬೇಕು. ಚುನಾವಣಾ ಬಾಂಡ್ ವ್ಯವಸ್ಥೆಯನ್ನೇ ರದ್ದುಗೊಳಿಸಬೇಕು. ಅಷ್ಟೇ ಅಲ್ಲ, ಇಲ್ಲಿಯವರೆಗೂ ಯಾರ್ಯಾರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಈ ಥರ ಬಾಂಡ್ಗಳನ್ನು ತೆಗೆದುಕೊಂಡ್ರು ಮತ್ತು ಯಾರಿಗೆ ಕೊಟ್ಟರು ಅನ್ನುವಂಥ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ನೀಡಬೇಕು ಅಂತ ಆದೇಶವನ್ನು ನೀಡಿದೆ. ಅನುಚ್ಛೇದ 19(1)(a) ಪ್ರಕಾರ ಮಾಹಿತಿ ಹಕ್ಕಿಗೆ ವ್ಯತಿರಿಕ್ತವಾಗಿರುವಂಥದ್ದಿದು. ಆದ್ದರಿಂದ ಇದಕ್ಕೆ ಮಾನ್ಯತೆಯನ್ನು ನೀಡಲು ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮೊದಲೇದಾಗಿ ಇದು ಚುನಾವಣಾ ಬಾಂಡ್ ಅಂದ್ರೇನು, ಯಾವ ರೀತಿ ಇದು ವರ್ಕ್ ಆಗ್ತಾ ಇತ್ತು ಅನ್ನೋದನ್ನು ಆಲೋಚನೆ ಮಾಡೋಣ. ಅದಾದ ಮೇಲೆ ಸರಿ ತಪ್ಪುಗಳನ್ನು ಯೋಚನೆ ಮಾಡೋಣ. ಈ ಚುನಾವಣಾ ಬಾಂಡ್ಗಿಂತ ಮುಂಚೆ ಯಾವ ಪಕ್ಷಕ್ಕೆ ಯಾವ ಉದ್ಯೋಗಪತಿ ಎಷ್ಟು ದುಡ್ಡು ಕೊಡ್ತಾನೆ ಅನ್ನೋ ಕುರಿತಾಗಿ ಯಾರಿಗೂ ಮಾಹಿತಿಯೇ ಇರ್ತಿರಲಿಲ್ಲ. ಸಂಪೂರ್ಣವಾಗಿ ಕಾಳಸಂತೆಯ ರೀತಿಯಲ್ಲಿ ಬ್ಲ್ಯಾಕ್ ಮನಿ ಓಡಾಡ್ತಾ ಇತ್ತು. ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೋ ಅವ್ರಿಗೆ ಹೆಚ್ಚು ದುಡ್ಡು ಹೋಗ್ತಾ ಇತ್ತು, ಯಾರು ವಿಪಕ್ಷದಲ್ಲಿರ್ತಾರೋ ಅವ್ರಿಗೆ ಕಡಿಮೆ ದುಡ್ಡು ಹೋಗ್ತಾ ಇತ್ತು. ಇದು ಗೊತ್ತಿರುವಂಥ ವಿಚಾರ. ಯಾರಿಂದ ಕೆಲಸ ಆಗತ್ತೆ ಅವರಿಗೆ ಬಂಡವಾಳ ಹೂಡುವಂಥವ್ರು ಬಂಡವಾಳ ಹಾಕ್ತಾರೆ. ಜೊತೆಗೆ ವಿಪಕ್ಷದವ್ರಿಗೂ ಕೂಡ ದುಡ್ಡು ಕೊಡ್ತಾರೆ. ಯಾಕಂದ್ರೆ ನಾಳೆ ಅಕಸ್ಮಾತ್ ಇವರೇನಾದರೂ ಅಧಿಕಾರಕ್ಕೆ ಬಂದರೆ ನಮಗೆ ಇವರಿಂದ ಅನುಕೂಲ ಆಗಬೇಕು ಅನ್ನುವಂಥ ಕೂಡ ಅವ್ರಿಗೂ ದುಡ್ಡು ಕೊಟ್ಟು ಅವ್ರನ್ನೂ ಸಮಾಧಾನ ಮಾಡ್ತಾ ಇರ್ತಾರೆ. ಇದು ಸಂಪೂರ್ಣವಾಗಿ ಗೌಪ್ಯವಾಗಿ ನಡೀತಾ ಇದ್ದಂಥ ವ್ಯವಹಾರ. ಇದು ಸಂಪೂರ್ಣವಾಗಿ ಕಾಳಸಂತೆಯ ರೂಪದಲ್ಲಿ ನಡೀತಾ ಇದ್ದಂಥ ವ್ಯವಹಾರ. ಇಡೀ ಚುನಾವಣಾ ವ್ಯವಸ್ಥೆ ಭಾರತ ದೇಶದಲ್ಲಿ ಇದೇನು ಕದ್ದು ಮುಚ್ಚಿ ನಡೀತಾ ಇದ್ದಂಥದ್ದು ವ್ಯವಹಾರ ಕದ್ದು ಮುಚ್ಚಿ ನಡೀತಾ ಇತ್ತು. ಈ ರೀತಿ ಕೊಡ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬ ಮತದಾರರಿಗೂ ಗೊತ್ತಿತ್ತು. ಈ ದೇಶದಲ್ಲಿರುವಂಥ ಎಲ್ಲೆಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಈ ರೀತಿ ಫಂಡ್ಗಳನ್ನು ಮಾಡ್ತಾಯಿದ್ದು ರಾಜಕೀಯ ಪಕ್ಷಗಳಿಗೆ. 2018ರಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತು ಅಂದರೆ, ಇನ್ನು ಮುಂದೆ ಈ ರೀತಿ ಕಾಳಸಂತೆ ವ್ಯವಹಾರ ಬೇಡ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಬಾಂಡ್ಗಳನ್ನು ಬಿಡುಗಡೆ ಮಾಡಲಾಗತ್ತೆ ವರ್ಷಕ್ಕೆ 4 ಸಲ. ಆ ಬಾಂಡ್ಗಳನ್ನು ಯಾರು ಡೊನೇಷನ್ ಕೊಡಬೇಕಂತ ಮಾಡಿದ್ದಾರೆ ರಾಜಕೀಯ ಪಕ್ಷಗಳಿಗೆ, ಅವರು ಚೆಕ್ ಮೂಲಕ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ದುಡ್ಡನ್ನು ಕೊಟ್ಟು ಅಲ್ಲಿ ಬಾಂಡ್ ತೆಗೆದುಕೊಂಡು ಯಾವ ಪಕ್ಷಕ್ಕೆ ಬೇಕೋ ಆ ಪಕ್ಷಕ್ಕೆ ದುಡ್ಡನ್ನು ಕೊಡಬಹುದು. ಅಂದರೆ ಸ್ಟ್ರೀಮ್ಲೈನ್ ಮಾಡೋದು, ಕಾಳಸಂತೆಯನ್ನು ನಿಲ್ಲಿಸುವುದು ಮತ್ತು ದುಡ್ಡು ಕೊಡುವುದು ಅಕೌಂಟಿಗೆ ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಮಾತ್ರ ಕೊಟ್ಟಂಥದ್ದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮಾತ್ರ ಈ ರೀತಿಯಾದಂಥ ಚುನಾವಣಾ ಬಾಂಡ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇತ್ತು. ಇದೇ ರೀತಿಯಾದಾಗಿ ನಡೀತಾ ಇದ್ದಂಥದ್ದು ಎಲ್ಲ ಪಕ್ಷಗಳಿಗೆ ಕೊಡಲಾಗ್ತದೆ. ಇಲ್ಲಿವರೆಗೂ ಭಾರತೀಯ ಜನತಾ ಪಕ್ಷಕ್ಕೆ ಬಂದಂಥ 52% ದುಡ್ಡೇನಿದೆ ಡೊನೇಷನ್ಸ್, ಈ ಚಂದ ಅಂತ ಏನಂತೀವಿ, ಚುನಾವಣಾ ಚಂದ ಅಂತ ಪಕ್ಷಕ್ಕೆ ಬಂದಂಥದ್ದು 52% ಈ ಚುನಾವಣಾ ಬಾಂಡ್ ಮೂಲಕ ಬಂದಿರುವಂಥದ್ದು. ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವಂಥದ್ದು 61%, JDUಗೆ 84% ಮತ್ತು ತಮಿಳುನಾಡಿನ ಕರುಣಾನಿಧಿಯವರ ಪಕ್ಷಕ್ಕೆ ಬಂದು 90%, DMK ಪಕ್ಷಕ್ಕೆ. ಇದೇ ರೀತಿ ಅಕೌಂಟಿನಿಂದ ಬಂದಂಥ ದುಡ್ಡು. ಇದು ಯಾಕೆ ಬೇಡ ಅಂತ, ಇಲ್ಲಿ ಆಗ್ತಾ ಇದ್ದಂಥ ನ್ಯೂನತೆ ಏನು ಅಂತ ಕಕ್ಷಿದಾರ ಹೇಳಿದ್ದು ಏನು ಅಂತಂದರೆ, ಇವರು ವಕೀಲ್ ಪ್ರಶಾಂತ್ ಭೂಷಣ್ ಮತ್ತಿತರರು ಇವರು ಇದರ ವಿರುದ್ಧವಾಗಿ ಹೋರಾಟ ಮಾಡಿದರು. ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಈ ಬಾಂಡನ್ನು ಬಿಡುಗಡೆ ಮಾಡ್ತಾ ಇರೋದ್ರಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಯಾರು ದುಡ್ಡು ತೊಗೊಂಡಿದ್ದಾರೆ, ಯಾವ ಪಕ್ಷಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸರ್ಕಾರಕ್ಕೆ ಗೊತ್ತಾಗತ್ತೆ. ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಹೋಯ್ತು, JDU ಪಕ್ಷಕ್ಕೆ ಎಷ್ಟು ಹೋಯ್ತು, ಆಮೇಲೆ DMK ಪಕ್ಷಕ್ಕೆ ಎಷ್ಟು ಹೊತ್ತು, CPIಗೆ ಎಷ್ಟು ಹೊತ್ತು, CPMಗೆ ಎಷ್ಟು ಹೋಯ್ತು, ಸರ್ಕಾರಿ ಬ್ಯಾಂಕ್ ಆಗಿರೋದು ಎಲ್ಲ ಮಾಹಿತಿಯನ್ನು ಅವ್ರು ತೊಗೊಂಡ್ಬಿಡ್ತಾರೆ, ಕೇಂದ್ರ ಸರ್ಕಾರದವ್ರು ತೊಗೋತಾರೆ ಅನ್ನುವಂಥ ಒಂದು ಕಾರಣ. ಎರಡನೇದು, ಇದ್ರ ಮಾಹಿತಿಯಲ್ಲಿ ಸಿಗಲ್ಲ ಅನ್ನುವಂಥದ್ದು. ಹಾಗೆ ನೋಡಿದರೆ 2009ರಲ್ಲಿ 2ನೇ ಟರ್ಮ್ ಏನಿದೆಯಲ್ಲ ಸೋನಿಯಾ ಗಾಂಧಿಯವರು UPA ಸರ್ಕಾರದ, ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಅದೇ ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ತೀವಿ ಏನಂತ, ನಾವು ಈ ಬಾರಿ ಏನೇ ನಾವು ಚುನಾವಣೆಯಲ್ಲಿ ಫಂಡ್ ತೊಗೊಳ್ಳೋದಾದ್ರೆ ಚೆಕ್ಕಲ್ಲೇ ತೊಗೋತೀವಿ, ವಿನ ಯಾವುದೇ ರೀತಿ ನಗದು ಹಣವನ್ನು ತೊಗೊಳ್ಳೋದಿಲ್ಲ. 2009 ಚುನಾವಣೆಯಲ್ಲಿ ಅದೇ ರೀತಿ ಮಾಡಿದರು. ಎಷ್ಟರ ಮಟ್ಟಿಗೆ ಅವ್ರು ಬಂತು, ನಷ್ಟ ಆಯಿತು, ಲಾಭ ಆಯಿತು, ಬೇರೆ ವಿಚಾರ. ಆದರೆ ಕೇಂದ್ರ ಸರ್ಕಾರ 2018ರಲ್ಲಿ ಇದು ಜಾರಿಗೆ ತಂದ ಉದ್ದೇಶ ಏನಾಗಿತ್ತಂದರೆ, ಭಾರತ ದೇಶದಲ್ಲಿ ಕಾಳಸಂತೆಯ ರೂಪದಲ್ಲಿ ಚುನಾವಣೆಗೆ ದುಡ್ಡು ಹರಿಯಬಾರದು ಎನ್ನುವಂಥ ಕಾರಣಕ್ಕೋಸ್ಕರ ಒಂದು ಒಳ್ಳೆಯ ಉದ್ದೇಶದಿಂದ ಪ್ರಾರಂಭವಾದಂಥ ಒಂದು ಯೋಜನೆ ಆಗಿತ್ತಿದ್ದು. ಹಾಗಾದರೆ ಇದರ ಪರಿಣಾಮವೇನೀಗ? ಇದರ ಪರಿಣಾಮ ಏನು ಅಂದರೆ, ಈ ಬಾರಿಯ 2024ರ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ದುಡ್ಡಿನ ಹೊಳೆ ಹರಿಯಲಿದೆ. ಸಂಪೂರ್ಣವಾಗಿ ಕಾಲಾಧನ್ ಎಲ್ಲ ಕಡೆ ಇನ್ನಿಲ್ಲದ ಹಾಗೆ ಓತಪ್ರೋತವಾಗಿ ಹರಿಯತ್ತೆ. ಎಷ್ಟು ಬೇಕಾದ್ರೂ ದುಡ್ಡು ಖರ್ಚಾಗತ್ತೆ, ಎಲ್ಲಿಯೂ ಅಕೌಂಟ್ ಇರೋದಿಲ್ಲ. ಹಾಗಂತ ಇದನ್ನು
ಚುನಾವಣಾ ಬಾಂಡ್ ಮಾಡಿದ ತಕ್ಷಣ ಎಲ್ಲವೂ ಅಕೌಂಟ್ನಲ್ಲಿ ಬರ್ತಾ ಇತ್ತಾ? ಇಲ್ಲ. ಈಗಲೂ ಕೂಡ ಕಾಳಸಂತೆ ಇತ್ತು, ಆದರೆ ಒಂದಷ್ಟು ದುಡ್ಡು ಅಕೌಂಟಿನ ಮೂಲಕ ನಡೀತಾ ಇತ್ತು. ಇನ್ನು ಮುಂದೆ ಏನಾಗುತ್ತೆ, ಈ ಅಕೌಂಟ್ ಅನ್ನುವಂಥ ಸಿಸ್ಟಮೇ ಇರೋದಿಲ್ಲ. ಯಾರು ಎಷ್ಟು ಬೇಕಾದರೂ ನಗದು ರೂಪದಲ್ಲಿ ಯಾವ್ಯಾವ ಪಕ್ಷಕ್ಕೆ ಬೇಕಾದ್ರೂ ಕೊಟ್ಕೋತಾರೆ, ಎಷ್ಟು ಬೇಕಾದ್ರೂ ನಡೆಯುತ್ತೆ. ಅದಕ್ಕೆ ಅಕೌಂಟೆಬಿಲಿಟಿ ಅನ್ನೋದೇ ಇರೋದಿಲ್ಲ. ಹಾಗಾದರೆ ಸುಪ್ರೀಂ ಕೋರ್ಟ್ ಹೀಗೆ ಮಾಡಿರುವುದರಿಂದ ಭಾಳ ದೊಡ್ಡದಾದಂಥ ಸಮಸ್ಯೆ ಆಗುತ್ತಾ? ಎರಡು ರೀತಿಯಿಂದ ಸಮಸ್ಯೆ ಆಗುತ್ತೆ. ಒಂದು ಈ ಕಾಳಸಂತೆಯದು, ಎರಡನೇದು ಚುನಾವಣೆಯ ಸಂದರ್ಭದಲ್ಲಿ ಇಂಥ ತೀರ್ಪು ಬಂದಿರುವುದರಿಂದಾಗಿ ಇದನ್ನು ಅಸ್ತ್ರವನ್ನಾಗಿ ಬಳಸಿಕೊಂಡು ವಿರೋಧ ಪಕ್ಷಗಳು ಆಡಳಿತ ಪಕ್ಷದ ಮೇಲೆ ನಿರಂತರವಾಗಿ ಪ್ರಹಾರ ಮಾಡಲಿಕ್ಕೆ ಸಾಧ್ಯ ಆಯಿತು. ಭ್ರಷ್ಟಾಚಾರವನ್ನು ಹೆಚ್ಚು ಮಾಡಲಿಕ್ಕಾಗಿ ಈ ರೀತಿಯಾದಂಥ ವ್ಯವಸ್ಥೆಯನ್ನು ತಂದಿದೆ ಅಂತ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಇದನ್ನು ಇಂಟರ್ಪ್ರಿಟ್ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು. ತೀರ್ಪು ಬಂದ ತಕ್ಷಣ ಮಾಡಿದ ಮೊದಲೇ ಕೆಲಸ. ನರೇಂದ್ರ ಮೋದಿಯವರು ಪಾರದರ್ಶಕವಾದ ಸರ್ಕಾರ ಅಂತ ಹೇಳ್ತಾ ಇದ್ರು, ಸ್ವತಃ ಸುಪ್ರೀಂ ಕೋರ್ಟೇ ಕ್ಯಾಕರಿಸಿ ಹೋಗಿದೆ ಅವರಿಗೆ. ಸುಪ್ರೀಂ ಕೋರ್ಟೇ ಇವರ ಯೋಜನೆಯನ್ನು ಅಸಂವಿಧಾನಿಕ ಅಂತ ಹೇಳಿದೆ ಅಂತ ತಕ್ಷಣದಲ್ಲಿ ಎಲ್ಲ ವಿಪಕ್ಷದವರು ದಾಳಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿವರೆಗೂ ಒಂದೇ ಒಂದು ಕಳಂಕ ಇಲ್ಲದೆ ನಡೆಸಂಥ ನರೇಂದ್ರ ಮೋದಿಯವರು ಚುನಾವಣಾ ಬಾಂಡ್ ಮಾಡುವ ಮೂಲಕವೂ ಆದಷ್ಟು ಕಾಳಸಂತೆಯನ್ನು ಹತ್ತಿಕ್ಕಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಮಾಡಿದಂಥ ಯೋಜನೆಯನ್ನು ಇವತ್ತು ಬಂದಿರುವ ತೀರ್ಪಿನಿಂದಾಗಿ ಭಾಳ ದೊಡ್ಡದಾದಂಥ ಹಿನ್ನಡೆ ಮಾಡಲಿಕ್ಕೆ ಇನ್ನಿಲ್ಲದ ಹಾಗೆ ಪ್ರಯತ್ನ ನಡೆಯುತ್ತೆ. ಭಾಳ ದೊಡ್ಡದಾದಂಥ ಹಗರಣ ಅಂತ ಇದನ್ನು ಬಿಂಬಿಸುವಂಥ ಪ್ರಯತ್ನ ನಿನ್ನೆ ಬೆಳಗ್ಗಿನಿಂದನೂ ಶುರುವಾಗಿದೆ. ತೀರ್ಪು ಬಂದಾಗಿನಿಂದ ಈ ಇಡೀ ದಿವಸ ಬೇರೆ ಯಾವುದೂ ಚರ್ಚೆ ಇಲ್ಲ. ಇದು ಒಂದು ದೊಡ್ಡ ಹಗರಣದ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಹಾಗೆ ಸುಪ್ರೀಂ ಕೋರ್ಟ್ ಏನು ಮಾಡಬಹುದಿತ್ತು? ಸುಪ್ರೀಂ ಕೋರ್ಟ್ ಹೇಳಬೇಕಾಗಿತ್ತು, ಹೌದು ಇದು ಮಾಹಿತಿ ಹಕ್ಕು ಕಾಯ್ದೆಯಡಿ ಇದರಲ್ಲಿ ಯಾವುದೇ ರೀತಿಯಂಥ ಪ್ರಾವಧಾನ ಇಲ್ಲ, ಅವಕಾಶ ಇಲ್ಲ. ಕೇಂದ್ರ ಸರ್ಕಾರ ಈಗ ಇದರಲ್ಲಿರುವಂಥ ಲೋಪಗಳನ್ನು, ನ್ಯೂನತೆಗಳನ್ನು ತಿದ್ದಬೇಕು ಮತ್ತು ಮಾಹಿತಿ ಹಕ್ಕು ಕಾಯ್ದೆಯಡಿ ಬರುವ ಹಾಗೆ ಇದನ್ನು ಬದಲಾವಣೆ ಮಾಡಬೇಕು, ತಿದ್ದುಪಡಿಯನ್ನು ತರಬೇಕು ಅಂತ ಸುಪ್ರೀಂ ಕೋರ್ಟು ತೀರ್ಪನ್ನು ನೀಡಬಹುದಿತ್ತು. ಆದರೆ ಏಕದಮ್ ಈ ರೀತಿ ತೀರ್ಪು ನೀಡಿರುವುದರಿಂದಾಗಿ ಮೊದಲೇದಾಗಿ ಇದ್ದಂಥ ಸ್ಟ್ರೀಮ್ಲೈನ್ ವ್ಯವಸ್ಥೆ ಏನಿತ್ತು, ಆ ಸ್ಟ್ರೀಮ್ಲೈನ್ ವ್ಯವಸ್ಥೆಗೆ ಭಾಳ ದೊಡ್ಡದಾದಂಥ ಧಕ್ಕೆಯಾಗಿದೆ. ಈಗ ಆಗಬಹುದಾದದ್ದೇನು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಲಿಸ್ಟ್ ಕೊಡುತ್ತೆ, ಆ ಲಿಸ್ಟು ಚುನಾವಣಾ ಆಯೋಗ ತೊಗೊಳುತ್ತೆ, ಚುನಾವಣಾ ಆಯೋಗ ವೆಬ್ಸೈಟಲ್ಲಿ ಹಾಕತ್ತೆ. ಇಷ್ಟು ಹಾಕಿರೋದ್ರಿಂದಾಗಿ ಭಾಳ ದೊಡ್ಡದಾದಂಥ ದುರಂತ ಆಗತ್ತೆ ಅಂತ, ಅವಘಡ ಆಗತ್ತೆ ಅಂತ ಯಾರು ಭಾವಿಸಬೇಕಾಗಿಲ್ಲ. ದುಡ್ಡು ಜಾಸ್ತಿ ಯಾರಿಗೆ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಸ್ವಾಭಾವಿಕವಾಗಿ ಈ ದೇಶದಲ್ಲಿ ಆಡಳಿತ ಪಕ್ಷದಲ್ಲಿರೋದು ಭಾರತೀಯ ಜನತಾ ಪಕ್ಷ. ಆ ಪಕ್ಷಕ್ಕೆ ಹೆಚ್ಚಿನ ದುಡ್ಡನ್ನು ಎಲ್ಲ ಉದ್ಯೋಗಪತಿಗಳು ಕೊಟ್ಟಿರ್ತಾರೆ, ಅನುಮಾನವೇ ಬೇಕಾಗಿಲ್ಲ. ಜೊತೆಗೆ ಇಡೀ ದೇಶದ ಎಲ್ಲ ಕಡೆ ಇರುವಂಥ ಆಡಳಿತದಲ್ಲಿರುವಂಥ ರಾಷ್ಟ್ರೀಯ ಪಕ್ಷ ಅದು, ಭಾಳಷ್ಟು ರಾಜ್ಯಗಳಲ್ಲಿರುವಂಥದ್ದು. ಹಾಗಾಗಿರುವುದಂದ್ರೆ ಬಂದಿರುವಂಥ ಫಂಡ್ ಜಾಸ್ತಿ ಆಗಿರುತ್ತೆ, ಯಾರು ಕೊಟ್ಟಿದ್ದಾರೆ ಅಂತ ಮಾಹಿತಿ ಸಿಗುತ್ತೆ. ಅದು ಒಂದರಿಂದನೇ ಇವ್ರನ್ನ ಕಳ್ಳರು ಅಂತ ಹೇಳಲಿಕ್ಕೆ, ಭ್ರಷ್ಟರು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆಂದರೆ ಅಕೌಂಟಿನಲ್ಲಿ ಕೊಟ್ಟಿರುವಂಥ ದುಡ್ಡು. ಇದನ್ನು ಇಟ್ಕೊಂಡು ರಾಜಕೀಯ ಮಾಡಲಿಕ್ಕೆ, ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಈ ಬಾರಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು, ನರೇಂದ್ರ ಮೋದಿಯವ್ರನ್ನ, ಅಮಿತ್ ಶಾ ಅವ್ರನ್ನ ಹಣಿಯಲಿಕ್ಕೆ ಎಲ್ಲ ವಿಪಕ್ಷಗಳು ಇನ್ನಿಲ್ಲದ ಹಾಗೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾವೆ. ಅಲ್ಲಿಗೆ ನೀವು ಆಲೋಚನೆ ಮಾಡಿ, ಬಂದಿರುವ ತೀರ್ಪು ಸೂಕ್ತವಾ, ಸ್ತುತ್ಯವಾ, ಅಲ್ಲವಾ, ಹೌದಾ? ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ವಿಮರ್ಶೆಯನ್ನು ಸದಾ ನಾನು ನೋಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.